ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರಕರಣ. ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡಿ ಡೀಟೇಲ್ ಆಗಿ ಟೆಸ್ಟ್ ಮಾಡ್ತಾ ಇರೋದು, ಗೇಮಿಂಗ್ ನ ಟೆಸ್ಟ್ ಮಾಡ್ತಾ ಇರೋದು, ಕ್ಯಾಮ್ರಾ ಶಾಂಪಲ್ಸ್ ನ ನೋಡ್ತಾ ಇರೋದು. ರಿಯಲ್ಮಿನ ಬ್ರ್ಯಾಂಡ್ ನ್ಯೂ ಸ್ಮಾರ್ಟ್ ಫೋನ್ ರಿಯಲ್ಮಿ 16 Pro Plus. ಈ ಫೋನ್ ಆಲ್ರೆಡಿ ಹೈಪ್ ಕ್ರಿಯೇಟ್ ಮಾಡಿದೆ. ರಿಯಲ್ಮಿ ಅವರು ತನ್ನ ನಂಬರ್ ಸೀರೀಸ್ ಯಾವಾಗಲೂ ಬೆಸ್ಟ್ ಪರ್ಫಾರ್ಮೆನ್ಸ್, ಬಿಗ್ ಬ್ಯಾಟ್ರಿ ಕಿಂಗ್, ಗೇಮಿಂಗ್ ಮಾನ್ಸ್ಟರ್ ಅಂತಾನೆ ಫೇಮಸ್ ಆಗಿರುತ್ತೆ. ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 7 Gen 4 ಪ್ರೊಸೆಸರ್ ಜೊತೆಗೆ 14 lakh ಪ್ಲಸ್ ಆಂಥಿಥಸ್ ಸ್ಕೋರ್ ಕೂಡ ಕೊಡ್ತಾ ಇದೆ. 7000 mAh ಬ್ಯಾಟರಿ ಇದ್ರೂ ಇದೊಂದು ಸ್ಲಿಮ್ ಫೋನ್ ಆಗಿದೆ. BGM ನಲ್ಲಿ 90 FPS ಗೇಮಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ. ಇದೆಲ್ಲ ಕಂಬೈನ್ ಆಗಿ ಇದೊಂದು ಆಲ್ ರೌಂಡರ್ ಫೋನ್ ಆಗಿದೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಬೇಡ. ಈಗ ಮಾರ್ಚ್ ಸ್ಟಾಪ್ ಮಾಡೋಣ, ಈ ಫೋನ್ ನ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ನಮಗೆ ಡೈರೆಕ್ಟ್ ಆಗಿ ಇದ್ರೊಳಗೆ ಇನ್ನೊಂದು ಬಾಕ್ಸ್ ಸಿಗುತ್ತೆ. ಅದನ್ನ ನಮ್ಮವ್ರು ಮಿಸ್ಪ್ಲೇಸ್ ಮಾಡಿದ್ದಾರೆ. ಆ ಬಾಕ್ಸ್ ಒಳಗಡೆ ಒಂದು ಟ್ರಾನ್ಸ್ಪರೆಂಟ್ ಪೌಚ್, ಡಾಕ್ಯುಮೆಂಟೇಶನ್ ಎರಡು ಸಿಗುತ್ತೆ. ಆ ನಂತರ ಇದನ್ನ ಓಪನ್ ಮಾಡ್ತಿದ್ದಂಗೆ ನಮಗೆ ಕರ್ಡ್ ಎಡ್ಜಸ್ ಫೋನ್ ಸಿಗುತ್ತೆ, ಪ್ರೀಮಿಯಂ ಆಗಿ ಸಿಗುತ್ತೆ. ಈ ಫೋನ್ ನ ಕಲರ್ ಬಂದು ಮಾಸ್ಟರ್ ಗೋಲ್ಡ್, ನೀವು ನೋಡ್ಬೋದು ಪ್ರೀಮಿಯಂ ಆಗಿದೆ, ಕರ್ಡ್ ಡಿಸ್ಪ್ಲೇ ಆಗಿದೆ. ಇದರ ಕೆಳಗಡೆ ನಮಗೆ 80 ವಾಟ್ಸ್ ಅಡಾಪ್ಟರ್ ಸಿಗುತ್ತೆ, B2C ಕೇಬಲ್ ಸಿಗುತ್ತೆ, ಸಿಮ್ ಎಜೆಕ್ಟರ್ ಟೂಲ್ ಸಿಗುತ್ತೆ. ಜಸ್ಟ್ ಈ ಫೋನ್ಗೆ ನೀವು ಪ್ರೀಮಿಯಂ ಸ್ಕ್ರೀನ್ ಗಾರ್ಡ್ ಹಾಕ್ಸ್ಕೊಂಡ್ರೆ ಸಾಕು, ಇನ್ನೇನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಈ ಫೋನ್ ಬಗ್ಗೆ ಮಾತಾಡೋಣ. ಈ ಫೋನ್ ಕೈಲಿ ಹಿಡಿದಾಗ ಇದರ ಬ್ಯಾಕ್ ಸೈಡ್ ನಲ್ಲಿ ಇರೋ ವೀಗನ್ ಲೆದರ್ ಪ್ರೀಮಿಯಂ ಫೀಲ್ ಕೊಡುತ್ತೆ. ಈ ಪ್ರೈಸ್ ರೇಂಜ್ ನಲ್ಲಿ ಇದು ಪ್ರೀಮಿಯಂ ಬಿಯಾಂಡ್ ಆಗಿದೆ ಅನ್ಸುತ್ತೆ. ಈ ಫೋನ್ 3 ಕಲರ್ ಅಲ್ಲಿ ಸಿಗ್ತಾ ಇದೆ. ಈಗ ನಮ್ಮ ಹತ್ರ ಇರೋದು ಮಾನ್ಸ್ಟರ್ ಗೋಲ್ಡ್. ಇನ್ನು ಉಳಿದ ಕಲರ್ ನೋಡೋದಾದ್ರೆ ಮಾಸ್ಟರ್ ಗ್ರೇ ಮತ್ತು ಕೆಮಿಲಿಯಾ ಪಿಂಕ್. ಈ 3 ಕಲರ್ ಕೂಡ ಪ್ರೀಮಿಯಂ ಸ್ಟ್ಯಾಂಡರ್ಡ್ ಕೊಡುತ್ತೆ. ಬ್ಯಾಕ್ ಟೆಸ್ಟರ್ ನೋಡಿ, ವೀಗನ್ ಲೆದರ್ ಫಿನಿಶಿಂಗ್ ನ ಹೊಂದಿದೆ. ಇದನ್ನ ಟಚ್ ಮಾಡಿದಾಗ ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡುತ್ತೆ. ಇದ್ರ ಮೇಲೆ ಫಿಂಗರ್ ಪ್ರಿಂಟ್ ಮಾರ್ಕ್ ಬೀಳಲ್ಲ. ಇದರಲ್ಲಿ ಫುಲ್ ರೀಡಿಸೈನ್ ಮಾಡಲಾಗಿದೆ, ಕ್ಯಾಮ್ರಾ ಚೇಂಜ್ ಮಾಡಲಾಗಿದೆ. ರಿಯಲ್ಮಿ ಬ್ರ್ಯಾಂಡಿಂಗ್ ಕೆಳಗಡೆ ಇರೋದು ಈಗ ಮೇಲೆ ಬಂದಿದೆ. ಈ ಡಿಸೈನ್ ನ ಮಾಡಿರೋದು ನ್ಯಾಟೋ ಫುಕ್ಸ್ವಾ ಅಂತ ಆರ್ಟಿಸ್ಟ್. ಇದು ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ ಹೊಂದಿದೆ. ಇದು ಡಾಕ್ ಟೆಸ್ಟ್ ಕೂಡ ಮಾಡಲಾಗಿದೆ, ಆದ್ರೂ ಈ ಫೋನ್ ಏನೂ ಆಗಿಲ್ಲ. ಜೊತೆಗೆ ಇದಕ್ಕೆ IP69 Pro ರೇಟಿಂಗ್ ಕೂಡ ಸಿಗ್ತಾ ಇದೆ. ಇದ್ರ ಮೇಲೆ ಸ್ವಲ್ಪ ನೀರು ಬಿದ್ರೆ ಏನಾಗಲ್ಲ. ಜೊತೆಗೆ ಇದನ್ನ 60 days ಅಂಡರ್ ವಾಟರ್ ಯೂಸ್ ಮಾಡಬಹುದು. ಈ ಫೋನ್ಗೆ ಏನಾಗಲ್ಲ. ಇದು ಕಂಫರ್ಟಬಲ್ ಆಗಿದೆ, ಲೆದರ್ ಇರೋದ್ರಿಂದ ಇದರ ಗ್ರಿಪ್ ಚೆನ್ನಾಗಿದೆ. ಈ ಫೋನ್ 208 grams ವೇಟ್ ಇದೆ. ಇದರ ವೇಟ್ ಡಿಸ್ಟ್ರಿಬ್ಯೂಷನ್ ಬ್ಯಾಲೆನ್ಸ್ಡ್ ಆಗಿದೆ. 7000 mAh ಬ್ಯಾಟರಿ ಇರುವ ಫೋನ್, ಸ್ಲಿಮ್ ಆಗಿರೋದು ಇದೊಂದು ದೊಡ್ಡ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಇದರ ಇನ್ ಹ್ಯಾಂಡ್ ಫೀಲ್ ಪ್ರೀಮಿಯಂ ಆಗಿದೆ ಮತ್ತು ಕಾಂಪ್ಯಾಕ್ಟ್ ಆಗಿದೆ. ಬಿಗ್ ಬ್ಯಾಟರಿ ಫೋನ್ಸ್ ಯೂಶುವಲಿ ಬಲ್ಕಿ ಆಗಿರುತ್ತೆ, ಆದ್ರೆ ಇದು ಲೈಟ್ ವೇಟ್ ಆಗಿದೆ. ಇನ್ನು ಈ ಫೋನ್ ನ ಕೆಳಗಡೆ ಸ್ಪೀಕರ್ ಇದೆ, USB-C ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ, ಸಿಮ್ ಕಾರ್ಡ್ ಸ್ಲಾಟ್ ಇದೆ. ಇನ್ನು ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಇದೆ. ಇನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಏನೂ ಇಲ್ಲ. ಈ ಫೋನ್ ನ ಮೇಲೆ ಮೈಕ್ರೋಫೋನ್ ಇದೆ, ಸ್ಪೀಕರ್ ಇದೆ ಮತ್ತು ಈ ಫೋನ್ ಅಲ್ಲಿ ಡ್ಯೂಯಲ್ ಸ್ಪೀಕರ್ ಸಿಗ್ತಾ ಇದೆ. ಇದರ ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ, ಜೋರಾಗಿ ಕೇಳುತ್ತೆ. 300% ಸೌಂಡ್ ಇಡ್ಬೋದು. ಇದರ ಸೌಂಡ್ ಕ್ಲಿಯರ್ ಆಗಿ ಕೇಳುತ್ತೆ. ಸ್ಟೀರಿಯೋ ಸಪರೇಷನ್ ಕ್ಲೀನ್ ಆಗಿದೆ, ಇದನ್ನ ನೀವೇ ಕೇಳಿ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6.8 inches FHD plus 4D ಕರ್ಡ್ ಅಮೋ LED ಡಿಸ್ಪ್ಲೇ ಸಿಗ್ತಾ ಇದೆ. 144 Hz ರಿಫ್ರೆಶ್ ರೇಟ್ ಇದೆ. ಸ್ಕ್ರೋಲಿಂಗ್ ಸ್ಮೂತ್ನೆಸ್ ಚೆನ್ನಾಗಿದೆ. ನೀವು 90 Hz ಅಥವಾ 120 Hz ಇರುವ ಫೋನ್ ಯೂಸ್ ಮಾಡಿ. ಈ ಫೋನ್ ನ ಯೂಸ್ ಮಾಡಿದಾಗ ಇಮಿಡಿಯೇಟ್ಲಿ ಡಿಫರೆನ್ಸ್ ಫೀಲ್ ಗೊತ್ತಾಗುತ್ತೆ. 140 Hz ಫಾಸ್ಟ್ ಟಚ್ ಸ್ಯಾಂಪ್ಲಿಂಗ್ ಇರೋದ್ರಿಂದ BGMI, ಫ್ರೀ ಫೈರ್, COD ಅಲ್ಲಿ ಕ್ವಿಕ್ ರೆಸ್ಪಾನ್ಸ್ ಸಿಗುತ್ತೆ. ಇನ್ನು ಇದರಲ್ಲಿ 6500 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಔಟ್ಡೋರ್ ಯೂಸಬಿಲಿಟಿ ಚೆನ್ನಾಗಿದೆ. ಡೈರೆಕ್ಟ್ ಸನ್ಲೈಟ್ ಅಲ್ಲಿ ನಿಮ್ಮ ಕ್ಯಾಶುವಲ್ ಆಪ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಮ್ಯಾಪ್ಸ್ ನ ಯೂಸ್ ಮಾಡಬಹುದು. ಯಾವುದೇ ಇಶ್ಯೂಸ್ ಬರಲ್ಲ. ಈ ಪ್ರೈಸ್ ಅಲ್ಲಿ ಇದರ ಬ್ರೈಟ್ನೆಸ್ ಚೆನ್ನಾಗಿದೆ. ಇದರಲ್ಲಿ HDR ಸಪೋರ್ಟ್ ಇದೆ. ಇದರ ಯೂಟ್ಯೂಬ್ ನಲ್ಲಿ 4K HDR ವಿಡಿಯೋ 60 FPS ಅಲ್ಲಿ ನೋಡಬಹುದು. ವಿಡಿಯೋಸ್ ಅಲ್ಲಿ ಕಲರ್ಸ್ ಪಂಚಿಯಾಗಿ ಬರುತ್ತೆ. ಕಾಂಟ್ರಾಸ್ಟ್ ಚೆನ್ನಾಗಿದೆ. ವಿವಿಂಗ್ ಆಂಗಲ್ಸ್ ವೈಡ್ ಆಗಿದೆ. ಕಂಟೆಂಟ್ ವಾಚಿಂಗ್ ಗೋಸ್ಕರ ಈ ಫೋನ್ ಚೆನ್ನಾಗಿದೆ. ಇದರ 300% ವಾಲ್ಯೂಮ್, ಡ್ಯೂಯಲ್ ಸ್ಪೀಕರ್ ಇರೋದ್ರಿಂದ ಯೂಟ್ಯೂಬ್ ಮೂವೀಸ್ ನೋಡಿದಾಗ ಮಿನಿ ಸಿನಿಮಾ ಫೀಲ್ ಕೊಡುತ್ತೆ. ಇನ್ನು ಇದರ ಪರ್ಫಾರ್ಮೆನ್ಸ್ ನ ನೋಡೋದಾದ್ರೆ ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 7 Gen 4 ಪ್ರೊಸೆಸರ್ ಸಿಗ್ತಾ ಇದೆ. ಇದು 4nm ಪ್ರೊಸೆಸರ್ ಆಗಿದೆ. ಇದು ಪವರ್ಫುಲ್ ಆಗಿದೆ. ಇದರಲ್ಲಿ 14 lakh ಪ್ಲಸ್ ಆಂಥಿಥಸ್ ಸ್ಕೋರ್ ಬರುತ್ತೆ. 81% CPU ಥ್ರೋಟಲ್ ಬರುತ್ತೆ. ಇದು ಥ್ರೋಟಲ್ ಆಗಲ್ಲ. ಇದರಿಂದ ಕನ್ಸಿಸ್ಟೆನ್ಸ್ ಪರ್ಫಾರ್ಮೆನ್ಸ್ ಅಲ್ಲಿ ಇದು ಜಾಸ್ತಿ ಹೀಟ್ ಆಗಲ್ಲ. ಇದರ ಬ್ಯಾಟ್ರಿ ಆಪ್ಟಿಮೈಸೇಷನ್ ಬೆಟರ್ ಆಗಿದೆ. ಇದರಲ್ಲಿ ಫಾಸ್ಟ್ ಕೋರ್ ಕೂಲಿಂಗ್ ಸಿಸ್ಟಮ್ ಸಿಗುತ್ತೆ. ಇಂಟೆಲಿಜೆಂಟ್ ಟೆಂಪರೇಚರ್ ನ ಕಂಟ್ರೋಲ್ ಮಾಡುತ್ತೆ. ಕಂಟಿನ್ಯೂಸ್ BGMI ಗೇಮ್ ಪ್ಲೇ ಮಾಡಿದಾಗ ಈ ಫೋನ್ 6 to 7% ಹೀಟ್ ಆಗುತ್ತೆ, ಜಾಸ್ತಿ ಹೀಟ್ ಆಗಲ್ಲ. ಜೊತೆಗೆ ಇದರಲ್ಲಿ ಬೆಟರ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ಗೋಸ್ಕರ
GT ಬೂಸ್ಟ್ ಮೋಡ್ ಕೂಡ ಸಿಗುತ್ತೆ. ಇನ್ನು BGM ನಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಪ್ಲಸ್ ಸೆಟ್ಟಿಂಗ್ಸ್ ನ ಇಡಬಹುದು. ಅಂದ್ರೆ 90 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ನೀವು ಇದರಲ್ಲಿ ಆರಾಮಾಗಿ ಗೇಮ್ಸ್ ಆಡ್ಬೋದು. ಫ್ರೇಮ್ ಡ್ರಾಪ್ ಆಗಲ್ಲ, ಲ್ಯಾಗ್ ಫೀಲ್ ಆಗಲ್ಲ. ಇದರಲ್ಲಿ LPDDR4X RAM ಜೊತೆಗೆ 10GB ಡೈನಮಿಕ್ RAM ಸಿಗುತ್ತೆ ಮತ್ತು 256GB ಸ್ಟೋರೇಜ್ ಜೊತೆಗೆ UFS 3.1 ಸ್ಟೋರೇಜ್ ಸಿಗ್ತಾ ಇದೆ. ಇದರ RAM ಟೈಪ್, ಸ್ಟೋರೇಜ್ ಟೈಪ್ ಎರಡು ಓಕೆ ಚೆನ್ನಾಗಿದೆ. ಇದರಿಂದ ಆಪ್ಸ್ ಓಪನಿಂಗ್ ಕ್ಲೋಸಿಂಗ್ ಸ್ಪೀಡ್ ಆಗಿದೆ, ಸ್ವಿಚಿಂಗ್ ಲೋಡಿಂಗ್ ಎಲ್ಲವೂ ಫಾಸ್ಟ್ ಆಗಿದೆ, ಲ್ಯಾಗ್ ಆಗಲ್ಲ. ಈಗ ಇದರ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 7000 mAh ಬ್ಯಾಟ್ರಿ ಸಿಗ್ತಾ ಇದೆ. ಇದು 80 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. 0 to 100% 1 hour ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಇದರ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದೆ. ಇದು ಗೇಮ್ಸ್ ಅಲ್ಲಿ 12 ಅವರ್ಸ್, ಯೂಟ್ಯೂಬ್ ನೋಡಿದಾಗ 16 ಅವರ್ಸ್ ಪ್ಲಸ್, ನಾರ್ಮಲ್ ಯೂಸೇಜ್ ಅಲ್ಲಿ 2 days ಮತ್ತು ಹೆವಿ ಯೂಸೇಜ್ ಅಲ್ಲಿ 1 day ಬ್ಯಾಟ್ರಿ ಬ್ಯಾಕಪ್ ಕೊಡುತ್ತೆ. ಇದರಲ್ಲಿ ಲಾರ್ಜರ್ ಬ್ಯಾಟ್ರಿ ಇದ್ರೂ ಫೋನ್ weight ಬ್ಯಾಲೆನ್ಸ್ಡ್ ಆಗಿದೆ. ಇನ್ನು ಇದರ ಸಾಫ್ಟ್ವೇರ್ ಕಡೆ ಬಂದ್ರೆ ಇದು Realme UI 7 ಮತ್ತು Android 16 ನಲ್ಲಿ ಬರ್ತಾ ಇದೆ. ಇದರಲ್ಲಿ ಬ್ಲಾಟ್ವೇರ್ ಕಡಿಮೆ ಆಗಿದಾವೆ, ಆದ್ರೆ ಸ್ವಲ್ಪ ಪ್ರೀ ಇನ್ಸ್ಟಾಲ್ಡ್ ಆಪ್ಸ್ ಬರುತ್ತೆ. ಆದ್ರೆ ಇದನ್ನ ಅನ್ಇನ್ಸ್ಟಾಲ್ ಮಾಡಬಹುದು. ಸ್ವಲ್ಪ ಮಟ್ಟಿಗೆ ಕ್ಲೀನ್ UI ಆಗಿದೆ. ಇದರ UI ಸ್ಟೇಬಲ್ ಆಗಿದೆ, ಲ್ಯಾಗ್ ಫೀಲ್ ಆಗಲ್ಲ. ಇದರ ಅನಿಮೇಷನ್ ಸ್ಮೂತ್ ಆಗಿದೆ. ಇದರ UI ಟೋಟಲಿ ರೀಡಿಸೈನ್ ಆಗಿದೆ. ಈ Realme UI ಅಲ್ಲಿ ನ್ಯೂ ಐಕಾನ್ ಡಿಸೈನ್ ನೋಡೋದಕ್ಕೆ ಸಿಗುತ್ತೆ. ಇದಕ್ಕೆ 3 ವರ್ಷ OS ಅಪ್ಡೇಟ್ ಮತ್ತು 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಜೊತೆಗೆ ಇದರ AI ಫೀಚರ್ಸ್ ನ ನೋಡೋದಾದ್ರೆ ಇದರ AI ಇಮೇಜಿಂಗ್ ಎಡಿಟಿಂಗ್ ಅಲ್ಲಿ AI ರೀಕಂಪೋಸ್, AI ಎರೇಸರ್, AI ಅಲ್ಟ್ರಾ ಕ್ಲಾರಿಟಿ, AI ಪರ್ಫೆಕ್ಟ್ ಶಾಟ್, AI ಅನ್ಬ್ಲರ್, AI ರಿಫ್ಲೆಕ್ಷನ್ ರಿಮೂವ್, AI ಗ್ಲೇರ್ ರಿಮೂವರ್, AI ಲ್ಯಾಂಡ್ಸ್ಕೇಪ್, ಗೂಗಲ್ ಜೆಮಿನಿ ಅಂತ AI ಫೀಚರ್ಸ್ ಜೊತೆಗೆ AI ಎಡಿಟ್ ಜೆನ್ 2.0 ಕೂಡ ಸಿಗ್ತಾ ಇದೆ. ಇದರಲ್ಲಿ AI ಸ್ಟೈಲ್ ಮೀ, AI ಲೈಟ್ ಮೀ, AI ಇನ್ಸ್ಟೆಂಟ್ ಕ್ಲಿಪ್ ಅಂತ ಫೀಚರ್ಸ್ ಇದೆ. ಇಷ್ಟೇ ಅಲ್ಲ, ಇದರಲ್ಲಿ ಇನ್ನೂ ತುಂಬಾ AI ಫೀಚರ್ಸ್ ಸಿಗ್ತಾ ಇದೆ. ಇನ್ನು ಇದರ ಮೇನ್ ಪಾರ್ಟ್ ಗೆ ಬರೋದಾದ್ರೆ ಅಂದ್ರೆ ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಇದರ ರೇರ್ ಕ್ಯಾಮ್ರಾ ಅಲ್ಲಿ 200 MP ಮೇನ್ ಕ್ಯಾಮ್ರಾ ಸಿಗುತ್ತೆ, 50 MP ಟೆಲಿಫೋಟೋ ಕ್ಯಾಮ್ರಾ ಇದೆ, 8 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗುತ್ತೆ, ಫ್ರಂಟ್ ಅಲ್ಲೇ 50 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಡೇ ಲೈಟ್ ಫೋಟೋಸ್ ಅಲ್ಲಿ ಡೀಟೇಲ್ಸ್ ನೆಕ್ಸ್ಟ್ ಲೆವೆಲ್ ಆಗಿದೆ, ಬ್ಯಾಲೆನ್ಸ್ಡ್ ಕಲರ್ಸ್ ಬರುತ್ತೆ, ಡೈನಾಮಿಕ್ ರೇಂಜ್ ಚೆನ್ನಾಗಿದೆ, ಸ್ಕಿನ್ ಟೋನ್ ನ್ಯಾಚುರಲ್ ಆಗಿ ಬರುತ್ತೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇದರಲ್ಲಿ 120x ಝೂಮ್ ಮಾಡಬಹುದು. ಝೂಮ್ ಮಾಡಿದಾಗ ಕ್ವಾಲಿಟಿ ಜಾಸ್ತಿ ಹಾಳಾಗಲ್ಲ, ಚೆನ್ನಾಗಿ ಎನ್ಹಾನ್ಸ್ ಮಾಡುತ್ತೆ. ಜೊತೆಗೆ ಲೋ ಲೈಟ್ ಫೋಟೋಸ್ ಅಲ್ಲಿ AI ನಾಯ್ಸ್ ರಿಡಕ್ಷನ್ ಚೆನ್ನಾಗಿ ವರ್ಕ್ ಮಾಡುತ್ತೆ. ಪೋರ್ಟ್ರೇಟ್ ಫೋಟೋಸ್ ಅಲ್ಲಿ ಏಜ್ ರಿಡಕ್ಷನ್ ಚೆನ್ನಾಗಿದೆ. 3.5x ಟೆಲಿಫೋಟೋ ಕ್ಯಾಮ್ರಾ ಇಂದ ಬೆಸ್ಟ್ ಪೋರ್ಟ್ರೇಟ್ ಫೋಟೋಸ್ ನ ತೆಗಿಬಹುದು. ಡೈನಾಮಿಕ್ ರೇಂಜ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿ ಬರುತ್ತೆ. ಇನ್ನು ಸೆಲ್ಫಿ ಫೋಟೋಸ್ ಕೂಡ ಚೆನ್ನಾಗಿ ಬರುತ್ತೆ. ಸ್ಕಿನ್ ಟೋನ್ ಕೂಡ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿ ಬರುತ್ತೆ ಮತ್ತು ಪೋರ್ಟ್ರೇಟ್ ಸೆಲ್ಫಿಯಲ್ಲೂ ಡೀಟೇಲ್ಸ್ ಚೆನ್ನಾಗಿದೆ, ಡೈನಾಮಿಕ್ ರೇಂಜ್ ಚೆನ್ನಾಗಿದೆ, ಎಜ್ ರಿಡಕ್ಷನ್ ಕೂಡ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿ ಬರುತ್ತೆ, ಫೇಸ್ ಶಾರ್ಪ್ನೆಸ್ ಚೆನ್ನಾಗಿದೆ. ವಿಡಿಯೋ ರೆಕಾರ್ಡಿಂಗ್ ಕಡೆ ಬಂದ್ರೆ ಇದರಲ್ಲಿ 4K ವಿಡಿಯೋ 60 FPS ನಲ್ಲಿ ರೆಕಾರ್ಡಿಂಗ್ ಮಾಡಬಹುದು. ಇದರಲ್ಲಿ OIS ಸಿಗುತ್ತೆ, ಇದರಿಂದ ಸ್ಟೇಬಲ್ ವಿಡಿಯೋಸ್ ಬರುತ್ತೆ. ವಿಡಿಯೋಸ್ ಅಲ್ಲಿ ಕಲರ್ಸ್ ಕನ್ಸಿಸ್ಟೆಂಟ್ ಆಗಿ ಚೆನ್ನಾಗಿದೆ. ಫ್ರಂಟ್ ಕ್ಯಾಮ್ರಾ ಇಂದ 4K ವಿಡಿಯೋ 60 FPS ನಲ್ಲಿ ತೆಗಿಬಹುದು. ಇದರಲ್ಲಿನೂ ವಿಡಿಯೋ ಸ್ಟೇಬಲ್ ಆಗಿ ಬರುತ್ತೆ, ವಿಡಿಯೋಸ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಕಲರ್ಸ್ ವಿವಿಡ್ ಆಗಿ ಬರುತ್ತೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಓವರ್ ಆಲ್ ರಿಯಲ್ಮಿ ನಂಬರ್ ಸೀರೀಸ್ ಫೋನ್ಸ್ ಕ್ಯಾಮ್ರಾಗೆ ಪಾಪ್ಯುಲರ್ ಆಗಿದೆ. ಇದರಲ್ಲಿನೂ ನಿಮಗೆ ಬೆಸ್ಟ್ ಕ್ಯಾಮ್ರಾ ಕ್ವಾಲಿಟಿ ಸಿಗುತ್ತೆ. ಇನ್ನು ಇದರ ಕನೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಿಗುತ್ತೆ, ಡ್ಯುಯಲ್ ಬ್ಯಾಂಡ್ ವೈಫೈ ಸಿಗುತ್ತೆ, ಬ್ಲೂಟೂತ್ 5.4 ಇದೆ, ಕೆರಿಯರ್ ಅಗ್ರಿಗೇಷನ್ ಸಪೋರ್ಟ್ ಕೂಡ ಸಿಗುತ್ತೆ. ಇದರಲ್ಲಿ ಕಾಂಪ್ರಮೈಸ್ ಆಗಿಲ್ಲ, ಆದ್ರೆ NFC ಕೊಟ್ಟಿಲ್ಲ, ಕೊಡಬೇಕಿತ್ತು, ಇನ್ನೂ ಬೆಟರ್ ಆಗಿರ್ತಿತ್ತು. ಓವರ್ ಆಲ್ ಈ ಫೋನ್ ಹೇಗಿದೆ ಅಂತ ನೋಡೋದಾದ್ರೆ Realme 16 Pro Plus ಈ ಸೆಗ್ಮೆಂಟ್ ನಲ್ಲಿ ಕಂಪ್ಲೀಟ್ ಆಲ್ ರೌಂಡರ್ ಮತ್ತು ಬೆಸ್ಟ್ ಪರ್ಫಾರ್ಮರ್ ಫೋನ್ ಅಂತಾನೆ ಹೇಳ್ಬೋದು. ಇದರಲ್ಲಿ 7000 mAh ಲಾರ್ಜರ್ ಬ್ಯಾಟರಿ ಸಿಗುತ್ತೆ, 14 lakh ಪ್ಲಸ್ ಆಂಟಿಟ್ಯೂಡ್ ಸ್ಕೋರ್ ಕೊಡುತ್ತೆ. BGM ನಲ್ಲಿ 90 FPS ಸಪೋರ್ಟ್ ಸಿಗುತ್ತೆ. ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ ಕೂಡ ಹೊಂದಿದೆ. 144 hours ಡಿಸ್ಪ್ಲೇ ಸಿಗುತ್ತೆ. ಇದರ AI ಫೀಚರ್ಸ್ ತುಂಬಾ ಯೂಸ್ಫುಲ್ ಅಂತಾನೆ ಹೇಳ್ಬೋದು. ಜಾಸ್ತಿ AI ಫೀಚರ್ ಸಿಗುತ್ತೆ. ಇದರ ಡ್ಯೂಯಲ್ ಸ್ಪೀಕರ್ ಲೌಡ್ ಆಗಿದೆ, ಲಾಂಗ್ ಸಾಫ್ಟ್ವೇರ್ ಅಪ್ಡೇಟ್ ಸಪೋರ್ಟ್ ಸಿಗುತ್ತೆ. ನೀವು ಫೋಟೋಗ್ರಾಫರ್, ಗೇಮರ್, ಸ್ಟೂಡೆಂಟ್, ಟ್ರಾವೆಲರ್ ಅಥವಾ ಹೆವಿ ಫೋನ್ ನ ಯೂಸರ್ ಆಗಿದ್ರೆ Realme 16 Pro Plus ಬೆಸ್ಟ್ ಚಾಯ್ಸ್ ಅಂತಾನೆ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಕಂಪ್ಲೀಟ್ Realme 16 Pro Plus ಅನ್ಬಾಕ್ಸಿಂಗ್ ಮತ್ತು ಫುಲ್ ರಿವ್ಯೂ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಈ ಫೋನ್ ಬಗ್ಗೆ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.